ಹೆಲೋ ಎವ್ರಿವನ್, ವೆಲ್ಕಮ್ ಅಹಮದ್ ಚಾಪ್ಟರ್ ಇಂದ ಕುತ್ಬುದ್ದೀನ್ ಐಬಕ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಕುತುಬುದ್ದೀನ್ ಐಬಕ್ ಎರಡನೇ ತರೇನ್ ಕಾಳಗದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನ ಈತ ಪಡೆಯುತ್ತಾನೆ. ಓಕೆ, ಸೊ ಎರಡನೇ ತರೇನ್ ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾಣ್ನನ್ನು ಸೋಲಿಸಿರುವುದು ನಿಮಗೆ ಗೊತ್ತಿದೆ. ಅದರ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನ ಕುತುಬುದ್ದೀನ್ ಐಬಕ್ನು ಪಡೆದುಕೊಳ್ತಾನೆ. ಐಬಕ್ನು ಮೊಹಮ್ಮದ್ ಘೋರಿ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿಯಾಗಿದ್ದನು. ತದನಂತರ ಘೋರಿಯ ನಂತರ ಈತ ಸ್ವತಂತ್ರವಾದ ಆಡಳಿತವನ್ನ ನಡೆಸ್ತಾನೆ. ಓಕೆ, ಅಧಿಕಾರ ವಹಿಸಿಕೊಂಡ ಮೇಲೆ ತನ್ನ ಸ್ಥಾನವನ್ನ ಪ್ರಬಲಗೊಳಿಸಲು ತಾಜುದ್ದೀನ್ ಇಲ್ಹೋಜ್ನ ಮಗಳನ್ನ ಮದುವೆ ಆಗ್ತಾನೆ ಈತ. ಐಬಕ್ನು ಕುವಾ ಉಲ್ ಇಸ್ಲಾಂ ಮಸೀದಿಯನ್ನ ಕಟ್ಟಿಸಿದನು. ಇವನು ಅಲ್ಲಿಯೇ ಕುತುಬ್ ಮಿನಾರನ್ನ ನಿರ್ಮಿಸಲು ಪ್ರಾರಂಭ ಮಾಡಿದನು. ಕುವತ್ ಉಲ್ ಇಸ್ಲಾಂ ಎನ್ನುವಂತ ಮಸೀದಿಯನ್ನ ಕಟ್ಟಿಸಿ ಅಲ್ಲಿಯೇ ಕುತುಬ್ ಮಿನಾರನ್ನ ನಿರ್ಮಿಸಲು ಪ್ರಾರಂಭಿಸಿದನು. ಇವನ ಆಸ್ಥಾನದಲ್ಲಿ ನಿಜಾಮಿ ಮತ್ತು ಪಕ್ ಎ ಮುದ್ಬೀರ್ ಎಂಬ ವಿದ್ವಾಂಸರು ಕೂಡ ಇದ್ದರು. ತಾಜುಲ್ ಮಾಸಿರ್ ಐಬಕ್ನ ಬಗ್ಗೆ ಮಾಹಿತಿ ನೀಡುವಂತಹ ಕೃತಿಯಾಗಿದೆ ಸಾಧನೆ. ಈತ ಬಿಲ್ಲುಗಾರಿಕೆ, ಅರೇಬಿಕ್ ಭಾಷೆ ಶಿಕ್ಷಣಗಳ ಜೊತೆಗೆ ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಸೈನಿಕ ತರಬೇತಿಯನ್ನು ಕೂಡ ಪಡೆದಿದ್ದಂತಹ ರಾಜ. ಓಕೆನಾ, ಪರ್ಷಿಯನ್, ಅರೇಬಿಕ್ ಭಾಷೆಗಳ ಜೊತೆ ಬಿಲ್ಲುಗಾರಿಕೆ ತರಬೇತಿ ಪಡೆದಿದ್ದಂತಹ ವ್ಯಕ್ತಿ. ಓಕೆನಾ, ಥ್ಯಾಂಕ್ ಯು.